ಇನ್ನು ಶಬರಿಮಲೆಯಲ್ಲಿ ಚಿನ್ನ ಕಳುವು ಪ್ರಕರಣ ಇತ್ತಲ್ಲ, ಆ ಪ್ರಕರಣಕ್ಕೆ ಕೇರಳ ಸರ್ಕಾರ SIT ರಚನೆ ಮಾಡಿತ್ತು. SIT ಅವರು ಈಗಾಗಲೇ ಎಲ್ಲ ಕಡೆ ಕರ್ನಾಟಕ ಬಳ್ಳಾರಿ ತನಕ ಬಂದು ಎನ್ಕ್ವೈರಿಯನ್ನು ಮಾಡಿದ್ರು. ಈಗ ED ಸರದಿ ಬೆಂಗಳೂರು, ಬಳ್ಳಾರಿ, ತಿರುವನಂತಪುರಂ ಸೇರಿದಂತೆ 5 ಕಡೆಗಳಲ್ಲಿ ED ಅವರು ದಾಳಿ ಮಾಡಿದ್ದಾರೆ. ಜಾರಿ ನಿರ್ದೇಶನಾಲಯದವರು ಶ್ರೀರಾಂಪುರದ ಅಯ್ಯಪ್ಪ ದೇವಸ್ಥಾನ ಟ್ರಸ್ಟಿ ಮನೆ ಮೇಲೆ ದಾಳಿಯಾಗಿದೆ. ಬಂಧಿತ ಗೋವರ್ಧನ್ ಮನೆ, ಉನ್ನಿಕೃಷ್ಣನ್ ಮತ್ತು ತಂತ್ರಿ ಮನೆ, ಸ್ಮಾರ್ಟ್ ಕ್ರಿಯೇಷನ್ಸ್ನಲ್ಲಿ ED ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿದ್ದಾರೆ. ಈ ಹಿಂದೆ ಈ ಎಲ್ಲ ಜಾಗಗಳಲ್ಲೂ ಕೂಡ SIT ಅವರು ದಾಳಿ ಮಾಡಿದರು. ಇದೀಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಯಾಕೆಂದರೆ ಈ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆಯ ಒಂದು ವಾಸನೆ ಅವರಿಗೆ ಬಡಿದಿದೆ. ಹಾಗಾಗಿ ED ಅವರು ಕೂಡ ಎಂಟ್ರಿ ಆಗಿದ್ದಾರೆ ಈ ಪ್ರಕರಣದಲ್ಲಿ. ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಟ್ಟು 4-5 ಕಡೆ, ಬಳ್ಳಾರಿ, ಬೆಂಗಳೂರು, ತಿರುವನಂತಪುರಂ ಸೇರಿ 5 ಕಡೆ, ಅದರಲ್ಲೂ ಶ್ರೀರಾಂಪುರದ ಅಯ್ಯಪ್ಪ ದೇವಸ್ಥಾನ ಟ್ರಸ್ಟಿ ಮನೆ ಮೇಲೆ ಕೂಡ ರೇಡ್ ಆಗಿದೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ದ್ವಾರಪಾಲಕ ಮೂರ್ತಿಗಳ ಚಿನ್ನ ಕಳವು ಪ್ರಕರಣ ಸಂಬಂಧ ED ಅಧಿಕಾರಿಗಳು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ED ಅಧಿಕಾರಿಗಳು ಬೆಂಗಳೂರು, ಬಳ್ಳಾರಿ ಸೇರಿದಂತೆ 5 ಕಡೆ ದಾಳಿಯನ್ನು ನಡೆಸಿದ್ದಾರೆ. ಇದೀಗ ನಾವು ಬೆಂಗಳೂರಿನ ಶ್ರೀರಾಂಪುರದ ಪೊನ್ನಿ ಉನ್ನಿಕೃಷ್ಣನ್ ಇವರು ದೇವಸ್ಥಾನದ ತಂತ್ರಿಯಾಗಿದ್ದರು, ಶಬರಿಮಲೆ ದೇವಸ್ಥಾನದ ತಂತ್ರಿಯಾಗಿದ್ದರು. ಅವರ ಮನೆ ಮೇಲೆ ಇವತ್ತು ದಾಳಿಯನ್ನು ನಡೆಸುವ ಕೆಲಸವನ್ನು ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಅವರ ಶ್ರೀರಾಂಪುರದ ಕೊಥಾರಿ ಮ್ಯಾನ್ಷನ್ನ 4ನೇ ಫ್ಲೋರ್ನಲ್ಲಿರುವ ಅವರ ಫ್ಲ್ಯಾಟ್ ಮೇಲೆ ಇದೀಗ ದಾಳಿಯನ್ನು ನಡೆಸಿ ED ಅಧಿಕಾರಿಗಳು ತನಿಖೆಯನ್ನು ನಡೆಸುವ ಕೆಲಸವನ್ನು, ದಾಖಲಾತಿಗಳನ್ನ ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಪ್ರಕರಣದಲ್ಲಿ ಈ ಹಿಂದೆ ಯಾವಾಗ ಚಿನ್ನ ಕಳವು ಪ್ರಕರಣ 2019ರಲ್ಲಿ ಬೆಳಕಿಗೆ ಬಂತೋ ಆಗ ಕೇರಳ ಸರ್ಕಾರ SITಯನ್ನು ರಚನೆ ಮಾಡಿತು. SIT ಅಧಿಕಾರಿಗಳು ಈ ಪ್ರಕರಣದಲ್ಲಿ ಇದೇ ಮನೆಯ ಮೇಲೆ ದಾಳಿಯನ್ನು, ಕೇರಳದ SIT ಅಧಿಕಾರಿಗಳು ಇದೇ ಮನೆಯ ಮೇಲೆ ದಾಳಿಯನ್ನು ನಡೆಸಿದರು. ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿ ಒಂದಷ್ಟು ದಾಖಲಾತಿಗಳನ್ನ ಕೊಂಡೊಯ್ಯುವ ಕೆಲಸವನ್ನು ಮಾಡಿದರು. ಇದೀಗ ಪ್ರಕರಣದಲ್ಲಿ ED ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ED ಅಧಿಕಾರಿಗಳು ಎಂಟ್ರಿ ಕೊಟ್ಟಿರೋದು ಒಂದಷ್ಟು ಅಕ್ರಮ ಹಣ ವರ್ಗಾವಣೆ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಇದೀಗ ED ಅಧಿಕಾರಿಗಳು ಪ್ರಕರಣವನ್ನು ಕೈಗೆತ್ತಿಕೊಂಡಂತೆ ಕಂಡು ಬರ್ತಿದೆ. ಇದು ಇವರು ಪೊನ್ನಿ ಉನ್ನಿಕೃಷ್ಣನ್ ಅಲ್ಲಿ 2019ರಲ್ಲಿ ಆ ದ್ವಾರಪಾಲಕ ಮೂರ್ತಿಗಳ ಚಿನ್ನದ ಕವಚ ಏನಿತ್ತು, ಚಿನ್ನ ಲೇಪಿತ ಕವಚ, ಅದನ್ನು ಸರಿ ಮಾಡಿಸ್ಕೊಡೋದಾಗಿ ತಂದಿದ್ರು. ಅದಾದ ಬಳಿಕ 4 kg ಚಿನ್ನವನ್ನು ಅವರು ಕದ್ದಿದ್ರು. ಆ ಚಿನ್ನವನ್ನು ಬಳ್ಳಾರಿಯ ಗೋವರ್ಧನ್ ಅಂತೇಳಿ ಜ್ಯುವೆಲರಿ ಮಾಲೀಕ ಆತನಿಗೆ ಕೊಡುವ ಕೆಲಸವನ್ನು, ಆತನಿಗೆ ಮಾರಾಟ ಮಾಡುವ ಕೆಲಸವನ್ನು ಮಾಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಆ ಪೊನ್ನಿ ಕೃಷ್ಣನ್ ಮನೆ ಇರ್ಬೋದು, ಬಳ್ಳಾರಿಯ ಆ ಗೋವರ್ಧನ್ ಮನೆ ಇರ್ಬೋದು, ಹೀಗೆ ಸುಮಾರು 5 ಕಡೆ ED ಅಧಿಕಾರಿಗಳು ದಾಳಿಯನ್ನು ನಡೆಸಿ ಇದೀಗ ದಾಖಲಾತಿಗಳನ್ನ ಪರಿಶೀಲನೆ ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಅಲ್ಲಿಗೆ ಬಹುತೇಕ ಶಬರಿಮಲೆಯ ದೇವಸ್ಥಾನದ ದ್ವಾರಪಾಲಕ ಮೂರ್ತಿಗಳ ಚಿನ್ನ ಕಳವು ಪ್ರಕರಣ ಸಂಬಂಧದಲ್ಲಿ ಅಕ್ರಮ ಹಣ ವರ್ಗಾವಣೆ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಇದೀಗ ED ಅಧಿಕಾರಿಗಳು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಒಂದಷ್ಟು ದಾಖಲಾತಿಗಳನ್ನ ಪರಿಶೀಲಿಸಿ ಆ ಬಳಿಕ ಆ ದಾಖಲಾತಿಗಳನ್ನ ಕೊಂಡೊಯ್ದು ಮುಂದೊಂದು ದಿನ ವಿಚಾರಣೆಗೆ ಬರುವಂತೆ ಇವ್ರನ್ನ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಅದಾದ ಬಳಿಕ ಅರೆಸ್ಟ್ ಕೂಡ ED ಶೀಘ್ರದಲ್ಲೇ ಇವರೆಲ್ಲರನ್ನ ಕೂಡ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ತೀರಾ ಹೆಚ್ಚಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.